ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಕೂಡ ನಾನು ಕುಕ್ಕಿಂಗ್ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮಲ್ನಾಡ್ ಸ್ಟೈಲು ಹುರುಳಿಕಾಳು ಅಂತ ಹೇಳ್ತಾರೆ. ಸೊ ಅದರಿಂದ ರಸಮ್ ಮಾಡೋದು. ಸೊ ಅದನ್ನು ಹೆಂಗೆ ಮಾಡೋದಂತ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು. ಓಕೆ, ಹುರುಳಿಕಾಳು ರಸಮ್ ಮಾಡೋಕ್ಕೆ ಫಸ್ಟು ಮಿಕ್ಸಿಲಿ ಮಸಾಲ ರೆಡಿ ಮಾಡ್ಕೋಬೇಕಲ್ವ. ಸೊ ಅದಕ್ಕೆ ಏನೇನು ಬೇಕು ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಜೀರಾ, ಕಾಳು ಮೆಣಸು, ಸ್ವಲ್ಪ ಧನಿಯಾ, ಒಂದು ಚಿಕ್ಕದು ಸೈಜಲ್ಲಿ ಇದು ಹುಣಸೆ ಹಣ್ಣು ತೊಗೊಳ್ಳಿ, ಆಮೇಲೆ ಬೆಳ್ಳುಳ್ಳಿ, 2 ಒಣಮೆಣಸಿನ್ಕಾಯಿ, ಇಷ್ಟು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕು. ತಪ್ಪಲೆಗೆ ನಾನು ಸ್ವಲ್ಪ ಆಯಿಲು, ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಆಮೇಲೆ ಸಾಸಿವೆ ಜೀರಿಗೆ. ಸೊ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋಣ. ಅದ್ರ ನೆಕ್ಸ್ಟು ಒಣಮೆಣಸಿನ್ಕಾಯಿ, ಕರಿಬೇವು ಆ್ಯಂಡ್ ಅದು ಆಫ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಅದು ಫ್ರೈ ಆಗ್ತಾಯಿರಲಿ ನಿಮಗೆ ಇಷ್ಟೊತ್ತಿಗೆ. ಸೊ ಇದು ಬಂದು ಹುರುಳಿಕಾಳು. ನಾನು ಅದನ್ನು ಒಂದು ಚಿಕ್ಕ ಕಪ್ಪಷ್ಟು ತಗೊಳ್ಳಿ, ಅದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಬೆಂದಿರಬೇಕು. ಅದನ್ನು ಮಿಕ್ಸಿಲಿ ರುಬ್ಬಿಟ್ಕೊಳ್ಳಿ. ಇದನ್ನು ನಾನು ಆವಾಗಲೇ ತೋರಿಸಿದ್ನಲ್ಲ ಮಸಾಲೆ, ಅದು ರುಬ್ಬಿಟ್ಕೊಂಡಿರೋದು. ಸೊ ಇದನ್ನು ಇವಾಗ ಫಸ್ಟು ಈ ಮಸಾಲ ಏನಿದೆ ಅದನ್ನು ಚೆನ್ನಾಗಿ ಇವಾಗ ಒಗ್ಗರಣೆ ಹಾಕಿದ್ದೀವಲ್ಲ, ಅದ್ರ ನೆಕ್ಸ್ಟ್ ಈ ಮಸಾಲ ಹಾಕಿ ಫ್ರೈ ಮಾಡ್ಕೋಬೇಕು. ಅಂದರೆ ಇದು ಹಸಿ ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದರೆ ನೆಕ್ಸ್ಟ್ ಇದನ್ನು ಹಾಕೋದು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ಫ್ರೈ ಆಗಿದೆ. ಇವಾಗ ನಾನು ಏನು ರುಬ್ಕೊಂಡಿದ್ದಲ್ಲ ಮಸಾಲ, ಅದು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡೋಣ. ಆ್ಯಕ್ಚುಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಆರ್ಗ್ಯಾನಿಕ್ ಆಗೂ ಇರುತ್ತಲ್ವಾ, ಸೊ ಹಂಗಾಗಿ ಮಣ್ಣಿನ ಮಡಿಕೆಯಲ್ಲಿ ಮಾಡ್ಕೊಳ್ತೀನಿ ನಾನು. ಆಲ್ಮೋಸ್ಟ್ ಸಾಂಬಾರೆಲ್ಲ ಇದರಲ್ಲೇ ಮಾಡೋದು, ಹೆಲ್ದಿ ಆಗಿರೋಣ ಅಂತ. ಇದೇನಿದೆ ಮಸಾಲ ಹಸಿ ವಾಸನೆ ಹೋಗಬೇಕು. ಸೊ ಅಷ್ಟವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಅದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದ್ರ ನೆಕ್ಸ್ಟ್ ನಾನು ಆವಾಗಲೇ ಹುರುಳಿಕಾಳು ಬಾಯ್ಲ್ ಮಾಡಿ ಅದನ್ನು ರುಬ್ಬಿಟ್ಕೊಂಡಿದ್ದೆ. ಸೊ ಇದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ, ಈ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಈ ಸಾಂಬಾರನ್ನ ಹುರುಳಿ ಕಟ್ಟು ಸಾರು ಅಂತ ಹೇಳ್ತಾರೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸಾಂಬಾರು ಗಟ್ಟಿ ಇರಬಾರ್ದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ಇದಕ್ಕೆ ಬಾಯ್ಲ್ ಮಾಡಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ಆ್ಯಂಡ್ ಇಷ್ಟ ಇದೆ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದ್ದಲ್ಲ. ಸೊ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸೊ ಇಷ್ಟೇ, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ರೈಸ್ ಜೊತೆ ಸೂಪರಾಗಿರುತ್ತೆ.